ಮೀಸಲಾತಿಗಾಗಿ ನಾಳೆ ಸುವರ್ಣಸೌಧ ಮುತ್ತಿಗೆ ಚಲೋ ಏನು ಕಾರ್ಯಕ್ರಮ ಇದೆ, ಈ ಒಂದು ಪ್ರತಿಭಟನಾ ಹೋರಾಟಕ್ಕೆ ಈಗಾಗಲೇ DC ಖುದ್ದು ಸ್ವಾಮೀಜಿಯವ್ರನ್ನ ಭೇಟಿಯಾಗಿ ಮನವೊಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾವ ರೀತಿಯಾಗಿ ಹೋರಾಟದ ಪ್ಲ್ಯಾನನ್ನು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಮಾಡಿಕೊಂಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಸ್ವಾಮೀಜಿ, ಈಗ ನೀವು ಹೋರಾಟಕ್ಕೆ ಕರೆ ಕೊಟ್ಟ ಮೇಲೆ ಸಾಕಷ್ಟು ಗೊಂದಲಗಳನ್ನು ಸೃಷ್ಟಿಸುವಂಥ ಕೆಲಸವ ನಡೀತಾ ಇದೆ. ಸೊ ಇದರ ನಡುವೆ ಇವತ್ತು DC ಅವರು ಬಂದು ನಿಮ್ಮ ಹತ್ರ ಮನವೊಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹೋರಾಟದ ರೀತಿ ರೂಪರೇಷೆಗಳು ಯಾವ ರೀತಿಯಾಗಿರ್ತವೆ, ಏನಾದರೂ ಬದಲಾವಣೆ ಆಗಿದ್ದಾವ? 10ನೇ ತಾರೀಕಿಗೆ ಲಕ್ಷಾಂತರ ಪಂಚಮಸಾಲಿಗಳು 5,000 ಟ್ರ್ಯಾಕ್ಟ್ರು 10,000 ವಕೀಲರ ಮುಖಾಂತರ ದೊಡ್ಡ ಹೋರಾಟಕ್ಕೆ ನಾವೆಲ್ಲ ಅಣಿಯಾಗಿದ್ವಿ. ಕಳೆದ 15 ದಿವಸಗಳಿಂದ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಪ್ರತಿಯೊಬ್ಬ ಪದಾಧಿಕಾರಿಗಳಿಗೆ ನಿರಂತರ ಅರೆಸ್ಟ್ಮೆಂಟು ಹತ್ತಿಕ್ಕೋ ಪ್ರಯತ್ನ ಮಾಡಿದ್ದು ನಮ್ಮ ಜನಕ್ಕೆ ನಿರಾಶೆಯಾಗಿತ್ತು. ನಿನ್ನೆ ಜಿಲ್ಲಾಧಿಕಾರಿಗಳ ಆದೇಶ ಪತ್ರ ಇಡೀ ರಾಜ್ಯಾದ್ಯಂತ ಪಂಚಮಸಾಲಿಗಳಲ್ಲಿ ರಕ್ತವನ್ನು ಕುದಿಲಿಕ್ಕೆ ಅವಕಾಶ ಮಾಡಿಕೊಡ್ತು. ಇದೆಲ್ಲದ ತೀವ್ರತೆಯನ್ನು ಮನಗೊಂಡಿರ್ತಕ್ಕಂಥ ಜಿಲ್ಲಾಡಳಿತ ಈಗ ಬಂದು ನಿನ್ನೆ ಆದೇಶವನ್ನು ವಾಪಸ್ ಪಡ್ಕೊಳ್ತೀವಿ, ನೀವು ಯಾವ ಪ್ರದೇಶದಲ್ಲಿ ಕಾರ್ಯಕ್ರಮ ಸಮಾವೇಶ ಮಾಡ್ತೀರಿ, ಯಾವ ಪ್ರದೇಶ ವಿಧಾನಸಭೆ ಮುತ್ತಿ ಹಾಕ್ತೀರಿ, ಸಂಪೂರ್ಣ ಒಪ್ಪಿಗೆ ಕೊಡ್ತೀವಿ ಅಂತೇಳಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ನಗರ ಪೊಲೀಸ್ ಆಯುಕ್ತರು ನಮಗೆ ಭರವಸೆ ಕೊಟ್ಟು ಮೌಖಿಕ ಒಪ್ಪಿಗೆ ಕೊಟ್ಟೋಗಿದ್ದಾರೆ. ಇನ್ನು ಕೆಲವು ನಿಮಿಷಗಳಲ್ಲಿ ಅಧಿಕೃತ ಆದೇಶ ಹೊರಬರುತ್ತೆ. ಹಾಗಾಗಿ ಇಡೀ ರಾಜ್ಯದಂತ ಈ ಸಮಾಜ ಬಾಂಧವರು ನಿಮಗೆಲ್ಲರಿಗೂ ಮನವಿ ಮಾಡ್ಕೊಳ್ತೀನಿ, ನೀವು ಏನು ಯಾವ ಉತ್ಸಾಹದಿಂದ ಕಳೆದ 15 ದಿವಸ ತಯಾರಿ ಮಾಡ್ಕೊಂಡಿದ್ದೀವಿ ಅದೇ ಉತ್ಸಾಹದಿಂದ ಹೆಚ್ಚು ಜನರನ್ನ ಕರೆತರ ಪ್ರಯತ್ನ ಮಾಡಿರಿ. ಮನೆಗೊಬ್ಬ ಪಂಚಮಸಾಲಿ ವ್ಯಕ್ತಿ ನೀವೆಲ್ಲರೂ ಬಸವಣ್ಣನಂತೆ ಬರ್ರಿ, ಮನೆಗೊಬ್ಬ ಪಂಚಮಸಾಲಿ ತಾಯಂದರು ಚೆನ್ನಮ್ಮನಂತೆ ಬರ್ರಿ, ಊರಿಗೊಂದು 10 ವೆಹಿಕಲಂಗೆ ನೀವೆಲ್ಲ ಸಹ ಧೈರ್ಯವಾಗಿ ಮುನ್ನುಗ್ಗಿ ಬರೋ ಪ್ರಯತ್ನ ಮಾಡಿ ನಿಮ್ಮ ಜೊತೆ ಜಿಲ್ಲಾಡಳಿತ ಸಹಕಾರ ಕೊಡುತ್ತೆ ಅಂತ ಹೇಳಿದ್ದಾರೆ. ನಾವು ನಿಮ್ಮ ಜೊತೆ ಇರ್ತೀವಿ. ನಮ್ಮೆಲ್ಲರ ಧ್ವನಿಯಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ಅರವಿಂದ್ ಬೆಲ್ಲದವರು, ಸಿದ್ದು ಸೌದಿಯವರು, CC ಪಾಟೀಲರು ಅಧಿವೇಶನ ಮಾತಾಡಿ ಮಾನ್ಯ ಮುಖ್ಯಮಂತ್ರಿಗಳು ಸೇರಿಕೆ ಪೂರಕವಾಗಿ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಯಾವ ನಾಯಕರುಗಳ ಗೊಂದಲ ಹೇಳಿಕೆಗಳನ್ನು ಕಿವಿಗೊಳ್ಳಲಾರ್ದೇ ಪಂಚಮಸಾಲಿ ನಡಿಗೆ 2A ಮೀಸಲಾತಿಗಾಗಿ ಸುವರ್ಣ ವಿಧಾನಸಭೆ ಒಳಗಡೆಗೆ ಎನ್ನುವಂಥ ಘೋಷವಾಕ್ಯದಲ್ಲ, ಆ ಘೋಷವಾಕ್ಯದಿಂದ ನಾವೆಲ್ಲರೂ ನಾಳೆ ಸಮಾವೇಶದಲ್ಲಿ ಭಾಗವಹಿಸೋಣ. ಸುವರ್ಣ ವಿಧಾನಸಭೆ ಎದುರು ಇರತಕ್ಕಂತಹ ಟೊಯೋಟಾ ಶೋರೂಮ್ ಇದೆ. ಆ ಟೊಯೋಟಾ ಶೋರೂಮ್ ಹಿಂಭಾಗದಲ್ಲಿ ಕೊಂಡಸ್ಕೊಪ್ಪ ಅಂತ ಒಂದು ಪ್ರದೇಶ ಇದೆ. ಅದೇ ಪ್ರದೇಶದಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗಿದೆ. ಬೆಳಗ್ಗೆ 10 ಗಂಟೆಗೆ ಅಲ್ಲಿ ಪಂಚಮಸಾಲಿ ಸಂಘರ್ಷ ಸಮಾವೇಶ ಅಂತ ಹೆಸರಿನಲ್ಲಿ ಸಮಾವೇಶ ಶುರು ಮಾಡ್ತೀವಿ. ಮಧ್ಯಾಹ್ನ 1 ಗಂಟೆವರೆಗೂ ಸಮಾವೇಶ ಮಾಡ್ತೀವಿ. ಅಷ್ಟರೊಳಗಾಗಿ ಮಾನ್ಯ ಮುಖ್ಯಮಂತ್ರಿಗಳು 2A ಮೀಸಲಾತಿ ಮತ್ತು ಸೆಂಟ್ರಲ್ OBC ಆದೇಶ ಪತ್ರ ಬರೋದನ್ನು ನಾವು ನಿರೀಕ್ಷೆ ಇಡ್ತೀವಿ. ಆದೇಶ ಪತ್ರ ಬಂದರೆ CM ಅವರಿಗೆ ಅದೇ ವೇದಿಕೆಯಲ್ಲಿ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಬರದೇ ಹೋದರೆ ಕೊಟ್ಟ ಮಾತಿನಂತೆ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ. ಈ ಟ್ರ್ಯಾಕ್ಟರ್ ರ್ಯಾಲಿ ಅಥವಾ ಯಾವ ರೀತಿಯಾಗಿ ಬರಬೇಕನ್ನುವಂಥ ನಿಟ್ಟಿನಲ್ಲಿ ಗೊಂದಲಗಳಿದ್ದಾವೆ. ಈಗಾಗಲೇ ಎಲ್ಲ ಕಡೆಯಿಂದ ಈಗಾಗಲೇ ಕ್ರೂಸರ್ಗಳು ವೆಹಿಕಲ್ ಎಲ್ಲರೂ ಸಹ ಬನ್ನಿ, ಟ್ರ್ಯಾಕ್ಟರ್ಗಳು ಬರಲಿಕ್ಕೆ ಎಲ್ಲ ಕಡೆ ಜನ ಬಂದು ನಿಂತುಬಿಡಿ ಟ್ರ್ಯಾಕ್ಟರ್ಗಳು. ಅದ್ರ ಬಗ್ಗೆಯೂ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ನಮ್ಮ ಶಾಸಕರ ಜೊತೆ ಮಾತಾಡ್ತೀವಿ. ಹಾಗಾಗಿ ಮುಖ್ಯ ಜಿಲ್ಲಾಧಿಕಾರಿಗಳು ಕಾರ್ಯಕ್ರಮ ಮಾಡಲಿ, ಸಮಾವೇಶ ಮಾಡಲಿಕ್ಕೆ, ಹೋರಾಟ ಮಾಡಲಿಕ್ಕೆ ಮುಕ್ತ ಅವಕಾಶ ಕೊಟ್ಟರಪ್ಪ ಅಂದರೆ ಎಲ್ಲರೂ ಮುಂಚೆ ಯಾವ ರೀತಿ ಹುಮ್ಮಸ್ನಾಗಿದ್ದರೆ ಅದೇ ಹುಮ್ಮಸ್ನ ಬರಲಿ. ಯಾವುದೇ ಕಾರಣಕ್ಕೂ ಶಾಂತಿಯನ್ನು ಹದಗೆಡಿಸುವ ಪ್ರಯತ್ನವನ್ನು ಪೊಲೀಸ್ ಇಲಾಖೆಯ ಜೊತೆಯಲ್ಲಿ ಯಾವುದೇ ಕಾರಣಕ್ಕೆ ಜಗಳ ಮಾಡೋ ಪ್ರಯತ್ನ ಮಾಡಬೇಡ್ರಿ. ಅವ್ರು ಸಹಕಾರ ಕೊಟ್ಟಿದ್ದಾರೆ. ಅದೇ ಸಹಕಾರದಿಂದ ಹೋರಾಟಕ್ಕೆ ನಾಳೆ ಧೈರ್ಯವಾಗಿ ಬರೋ ಪ್ರಯತ್ನ ಮಾಡಿರಿ. ನಿಮ್ಮ ಜೊತೆ ನಾನು ಇಡ್ತೀನಿ. 3 ಲಕ್ಷ ಬರುವಂಥ ನಮ್ಮ ಸಮುದಾಯದ ಹೋರಾಟಕ್ಕೆ ಎಲ್ಲೇ ಒಂದು ಕಡೆ ತಡೆ ಮಾಡಿದ ಕಾರಣಕ್ಕೆ ನಾಳೆ ಕಡಿಮೆ ಆಗ್ಬೋದು, ಅಂದರೆ ಲಕ್ಷಗಟ್ಟಲೆ ಆಗ್ಬೋದು. ಇನ್ನೂ ತೊಂದರೆ ಕೊಟ್ಟರೆ 30,000 ಆಗ್ಬೋದು, ಇನ್ನೂ ತೊಂದರೆ ಕೊಟ್ಟರೆ 3,000 ಆಗ್ಬೋದು. ಒಟ್ಟಾರೆ ನಮ್ಮ ಉದ್ದೇಶ ಏನು, ಪಂಚಮಸಾಲಿ ನಡಿಗೆ ಸುವರ್ಣ ವಿಧಾನಸಭೆ ಒಳಗಡೆ ಅನ್ನೋಂಥ ಘೋಷವಾಗಿದೆ. ಅದರಂತೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ನಮ್ಮ ನೋವನ್ನು, ನಮ್ಮ ಹಕ್ಕನ್ನು ಕೇಳೋ ಪ್ರಯತ್ನಕ್ಕೆ ನಾವೆಲ್ಲ ಸನ್ನದ್ಧರಾಗೋಣ ಅಂತೇಳಿ ಇಡೀ ನಾಡಿನ ನಮ್ಮ ಸಮುದಾಯದ ಜನರಿಗೆ ಈ ಮೂಲಕ ನಾನು ಮನವಿ ಮಾಡ್ತೀನಿ. ಕೊನೆಯದಾಗಿ ಸ್ವಾಮೀಜಿ, ನೀವು ಒಂದು ಅನುಮತಿ ಸಲುವಾಗಿ ಇಷ್ಟೆಲ್ಲ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು, ಬೇಜಾರು ಅನ್ಸಲ್ವಾ ಸರ್? ಇಲ್ಲ, ನಾವು ನೋವು ಅನಿಸುತ್ತೆ. ಯಾಕೆಂದರೆ ನಮ್ಮ 4 ವರ್ಷಗಳ ನಿರಂತರ ಹೋರಾಟ, ನಾನು ಮಠ ಬಿಟ್ಟು, ಜನ ಮನೆ ಬಿಟ್ಟು, ಇಷ್ಟೆಲ್ಲ ನಾಯಕರುಗಳು ತನು ಮನ ಧನದ ಸಹಕಾರ ಕೊಟ್ಟು ಒಬ್ಬ ಸಾಮಾನ್ಯ ಬಡ ವ್ಯಕ್ತಿ ರೊಟ್ಟಿ ಬುತ್ತಿ ಕಟ್ಕೊಂಡು ಹೋರಾಟ ಮಾಡಿದಾಗ ಜಗದೀಶ್ ಶೆಟ್ಟರು ಆಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ಬೊಮ್ಮೇರಾಗಿರ್ಬೋದು, ಯಾವ ಸರ್ಕಾರದಲ್ಲಿ ಇಷ್ಟೊಂದು ತೊಂದರೆ ಕೊಟ್ಟಿರಲಿಲ್ಲ. ಬಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಮಪಾಳು ಸಮಬಾಳು ಅಂತಾರೆ. ಇವ್ರ ಸರ್ಕಾರದಲ್ಲಿ ಬಹುಸಂಖ್ಯಾತ ಪಂಚಮಸಾಲಿ ಲಿಂಗಾಯತರ ಹೋರಾಟಕ್ಕೆ ಹಿನ್ನಡೆ ಮಾಡುವಂಥ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ದು ಮನಸ್ಸಿಗೆ ಭಾಳ ನೋವಾಗಿದೆ. ಆ ನೋವನ್ನು ಸರಿಪಡಿಸಿದ ಮುಖ್ಯಮಂತ್ರಿ ಕೈಗೆ ಎತ್ತಿ ನಾಳೆ ಬಂದು ನೀವು 2A ಮೀಸಲಾದ ಆದೇಶ ಪತ್ರ ಕೊಟ್ಟರೆ, OBC ಮೀಸಲ ಆದೇಶ ಪತ್ರ ಕೊಟ್ಟರೆ ಆ ನೋವನ್ನು ಮರೆತು ಮುಖ್ಯಮಂತ್ರಿಗಳಿಗೆ ಗೌರವ ಕೊಡುವಂಥ ಕಾರ್ಯಕ್ರಮವಾಗಿ ನಾಳೆ ಪರಿವರ್ತನೆಗೊಳ್ಳಿ ಅಂತೇಳಿ ನಾನು ಮುಖ್ಯಮಂತ್ರಿಗಳು ಈ ಮೂಲಕ ಮನವಿ ಮಾಡಿಕೊಂಡು, ಜನ ಏನೇ ನಿರಾಶೆ ಆಗಿಲ್ಲ ಅದೆಲ್ಲ ಬಿಟ್ಟು ಸಮಾಜ ಕಟ್ಟೋ ಕಡೆಗೆ, ಸಮಾಜ ಹೋರಾಟ ಕಡೆಗೆ ತಾವೆಲ್ಲ ಬರಬೇಕು ಅಂತೇಳಿ ನಾನು ಮಾಧ್ಯಮದ ಮೂಲಕ ಮನವಿ ಮಾಡ್ತೀನಿ. ಇದಿಷ್ಟು ಸದ್ಯಕ್ಕೆ ಸ್ವಾಮೀಜಿ ಅವರು ಹೇಳ್ತಾ ಇರುವಂಥ ಮಾತು. ಒಟ್ಟಾರೆ ಈ ಒಂದು ಹೋರಾಟಕ್ಕೆ ಸಂಬಂಧಪಟ್ಟಂತೆ ಏನು ನಾಳೆ ಹೋರಾಟ ನಡೆಯುತ್ತೆ, ಮುಖ್ಯಮಂತ್ರಿಗಳು ಏನಾದರೂ ಕೂಡ ಆದೇಶ ಪತ್ರ ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಮುತ್ತಿಗೆ ಕೂಡ ಹಾಕ್ತೀವಿ ಸುವರ್ಣಸೌಧಕ್ಕೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮ್ಯಾನ್ ಶ್ರೀಶೈಲ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.